MES कडून काळा दिन साजरा करण्यासाठी परवानगी मागून अर्ज करण्यात आले आहेत, मात्र परवानगी दिलेली नाही असे शहर पोलीस आयुक्त भूषण बोरसे यांनी सांगितले। शहरात पत्रकारांशी बोलताना त्यांनी म्हटले की राज्योत्सवाच्या काळात भाषिक द्वेष किंवा भडकाऊ वातावरण निर्माण होऊ देणार नाही। ಆಲ್ಮೋಸ್ಟ್ 1000ಕ್ಕಿಂತ ಜಾಸ್ತಿ ಸಿಬ್ಬಂದಿ ಮತ್ತು 200ಕ್ಕಿಂತ ಜಾಸ್ತಿ ಅಧಿಕಾರಿಗಳು ಹೊರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ। ನಾವು ಸೂಕ್ತ ಬಂದೋಬಸ್ತ್ ಮಾಡ್ತೀವಿ, ಯಾವುದೇ ಅಹಿತಕರ ಘಟನೆ ಆಗಬಾರದು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ। ಮತ್ತು ನಾವು ಲಾಸ್ಟ್ ಇಯರ್ದು ವಿಡಿಯೋ ಕೂಡ ಸ್ಟಡಿ ಮಾಡಿದ್ದೀವಿ ರಾಜ್ಯೋತ್ಸವದ್ದು। ಚೆನ್ನಮ್ಮ ಸರ್ಕಲ್ ಏನಿದೆ ಅದು ಮೇಜರ್ ಅಟ್ರಾಕ್ಷನ್ ಇರುತ್ತೆ, ಪ್ರತಿಯೊಬ್ಬ ಅಲ್ಲಿ ಬಂದು ಒಂದು ಸೆಲ್ಫಿ ತಗೋಬೇಕು ಅಂತ ಆಸೆ ಇರುತ್ತೆ। ಸೊ ಈ ಸರ್ಕಲ್ ಸ್ವಲ್ಪ ಡಿಕಂಜೆಸ್ಟ್ ಮಾಡಬೇಕಾದ್ರೆ ನಾವು ಅಲ್ಲಿ ಆ ಸರ್ಕಲ್ನಲ್ಲಿ ಯಾರಿಗೆ ಜಾಸ್ತಿ ಟೆಂಟ್ ವಗೇರಾಗೆ ಪರ್ಮಿಷನ್ ಕೊಡ್ತಾ ಇಲ್ಲ। ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ 50 ಮೀಟರಿಂದ 100 ಮೀಟರ್ ದೂರಲ್ಲಿ ಈ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕಡೆ ಹೋಗೋ ರೋಡ್, ಕಾಲೇಜ್ ರೋಡ್, ಇಲ್ಲಿ ವಾಯ್ ಜಂಕ್ಷನ್ ರೋಡ್ ಮತ್ತು ಅಲ್ಲಿ ಇಫಾ ಹೋಟೆಲ್ ರೋಡ್, ಅಲ್ಲಿ ನಾವು 50 ಮೀಟರ್ ದೂರದಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ। ಯಾಕಂದರೆ ಅಲ್ಲಿಂದ ಐ ಕಾಂಟ್ಯಾಕ್ಟ್ನಲ್ಲಿ ಕೂಡ ಇರುತ್ತೆ ಚೆನ್ನಮ್ಮ ಸರ್ಕಲ್, ಜನ ಕೂತ್ಕೋಬಹುದು, ನೋಡ್ಬೋದು, ಆ್ಯಂಡ್ ಸರ್ಕಲ್ ಕೂಡ ನಮ್ಮದು ಜಾಮ್ ಆಗಲ್ಲ। ಹಾಗೆಯೇ ಎಕ್ಸ್ಟ್ರಾ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಎಕ್ಸ್ಟ್ರಾ ಡ್ರೋನ್ ಸರ್ವಿಸ್ ನಾವು ಹಾಕ್ತಾ ಇದ್ದೀವಿ, ಸ್ಕೈ ಸೆಂಟ್ರೀಸ್ ಹಾಕ್ತಾ ಇದ್ದೀವಿ, ರಿಫ್ಲೆಕ್ಟರ್ ಜಾಕೆಟ್ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಹೇಳಿದ್ದೀವಿ। DJ ಮತ್ತು ಇದು ಪ್ಲಾಸ್ಮಾ ಮತ್ತು ಲೇಸರ್ ನಾವು ಬ್ಯಾನ್ ಮಾಡಿದ್ದೀವಿ। ರೈಟಿಂಗ್ನಲ್ಲಿ ಏನೇನು ಪರ್ಮಿಷನ್ ಇದೆ ನಮಗೆ ರೂಪಕ ವಾಹನದವರು ಬರ್ತಾ ಇದ್ದಾರೆ, ಪ್ಲಾಸ್ಮಾ ಮ್ಯೂಸಿಕ್ ಸಿಸ್ಟಮ್ ಮತ್ತು ಲೇಸರ್ ನಾವು ಕಡ್ಡಾಯವಾಗಿ ಬ್ಯಾನ್ ಮಾಡಿದ್ದೀವಿ। ಮತ್ತು ಹೆಚ್ಚಿನ ನೀವು ಮಾಡಬಾರ್ದು, ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಎಷ್ಟು ಲಿಮಿಟ್ ಇದೆ ಅದರ ಒಳಗಡೆ ಇರಲಿ। ಯಾರಿಗೆ ಏನಾದರೂ ಅನಾಹುತ ಆಗಿದರೆ ರೂಪಕ ವಾಹನ ಆರ್ಗನೈಸರ್ ಮತ್ತು DJ ಓನರ್ ಮತ್ತು DJ ಆಪರೇಟರ್ ಈ 3 ಮಂದಿ ಅದರಲ್ಲಿ ನಾವು ಅದರ ಜವಾಬ್ದಾರಿ ಮಾಡ್ತೀವಿ। ಒಟ್ಟಾರೆ ಇದು ನಮ್ಮ ಹಬ್ಬದ ದಿನ ಇರುತ್ತದೆ, ಎಲ್ಲರೂ ಈ ಶಾಂತಿಯುತವಾಗಿ ಇದನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ ನಮಗೆ ಸಹಾಯ ಮಾಡಿ ಅಂತ ಒಂದು ಕೋರಿಕೆ। ಅವರು ಅರ್ಜಿ ಕೊಟ್ಟಿದ್ದಾರೆ, ನಾವು ಇನ್ನೂವರೆಗೆ ಪರ್ಮಿಷನ್ ಕೊಟ್ಟಿದ್ದೀವಿ। ಪ್ರತಿ ವರ್ಷ ಏನಾಗುತ್ತೆ ಸರ್, ಅನುಮತಿ ಕೊಡೋದಿಲ್ಲ, ಬಟ್ ಅವರು ಮಾಡ್ತಾರೆ, ಸೊ ಪ್ರತಿ ವರ್ಷ ಹಂಗೆ ಪೊಲೀಸ್ ಸೂಕ್ತ ಬಂದೋಬಸ್ತ್ ಆಗ್ತದೆ ಸರ್। ಅಲೋಕ್ ಕುಮಾರ್ ಸರ್ ಇದ್ದಾಗ ಹೇಳ್ಕೊಂಡು ಎಲ್ಲೊಂದೇನಿದೆ ಅವಾಗ ಈ ಕರಾಳ ದಿನಾಚರಣೆ ಬ್ಯಾನ್ ಮಾಡಿದ್ರು ಸರ್, ಅಂದರೆ ಯಾವುದೇ ರೀತಿ ಸಭೆ ಮಾಡೋದಾಗಲಿ ಮೆರವಣಿಗೆ ಬಂದ ಕೇವಲ ಒಂದು ಹಾಲಲ್ಲಿ ಒಂದು ಸರ್ವೆ ಮಾಡ್ತಾ ಇದ್ರು, ಅದಕ್ಕೂ ಕೂಡ ಲಾಸ್ಟ್ ಟೈಮ್ ರಿಸ್ಟ್ರಿಕ್ಷನ್ ಆಗ್ತಾ ಇದ್ರು। ಈ ಸರ್ತಿ ಕೂಡ ಆ ರೀತಿ ಏನಾದರೂ ಕ್ರಮ ಆಗ್ತದೆ ಸರ್? ಅವರದ್ದು ಪರ್ಮಿಷನ್ಗೋಸ್ಕರ ಲೆಟರ್ ನಮಗೆ ಬಂದಿದೆ, ನಾವು ಇನ್ನೂವರೆಗೆ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಮತ್ತು ನಮ್ಮದು ಚರ್ಚೆ ನಡೀತಾ ಇದೆ। ನಾವು ಕಾನೂನಿಗೆ ಯಾವುದೇ ಧಕ್ಕೆ ಆಗಬಾರ್ದು ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀವಿ। ಯಾಕಂದ್ರೆ ಲಾಸ್ಟ್ ಟೈಮ್ ಜಿಲ್ಲಾಧಿಕಾರಿಗಳು ಮಾತಾಡಿದ್ರು ಸರ್, ಕಳೆದ ಒಂದು 50 ವರ್ಷದಲ್ಲಿ ಇದೇ ರೀತಿ ಅನುಮತಿ ಕೊಡೋದು ಈ ರೀತಿ ಆದಂಥ ಸಂದರ್ಭ ಸಾಕಷ್ಟು ಘಟನೆಗಳಿದ್ದಾವೆ। ಹಾಗೆ ಲಾವಣೆ ಮಾಡುವ ಉದ್ದೇಶದಿಂದ ನಾವು ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿದ್ರು ಸರ್। ತಮ್ಮ ಜೊತೆ ಚರ್ಚೆ ಮಾಡಿ, ಯಾಕಂದ್ರೆ ಸಿಟಿ ಬರೋದ್ರೆ ತಾವು ಕೂಡ ಮ್ಯಾಜಿಸ್ಟ್ರೇಟ್ ಆಗ್ತಿರುತ್ತೆ, ಸೊ ತಾವು ಯಾವ ರೀತಿ ಏನಾಗುತ್ತೆ? ಹೌದು, ಬಾಂಡ್ ಅವ್ರು ನಾವು ತಗೊಳ್ತಾ ಇದ್ದೀವಿ, ಯಾರ್ದು ಪೆಂಡಿಂಗ್ ವಾರಂಟ್ ವಗೇರಾ ಪೆಂಡಿಂಗ್ ಇತ್ತು ಹಳೆ ಕೇಸಸ್ನಲ್ಲಿ, ಆ ವಾರಂಟ್ ಕೂಡ ನಾವು ಜಾರಿ ಮಾಡಿದ್ವಿ। ಯಾವುದೇ ಕಾನೂನಿಗೆ ಧಕ್ಕೆ ಆಗಬಾರ್ದು ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ। ಸೊ ಈ ಪ್ರೊವೋಕೇಟಿವ್ ಏನಾದ್ರು ಸ್ಟೇಟ್ಮೆಂಟ್ ಕೊಡೋರಿಗೆ ಏನು ಮಾಡ್ತೀವಿ ಸರ್, ಎಚ್ಚರಿಕೆ ಏನು ಕೊಡ್ತೀರಾ? ಈ ರಾಜ್ಯೋತ್ಸವ ಹತ್ತಿರ ಬರ್ತಕ್ಕಂಥ ಪ್ರೊವೋಕೇಟಿವ್ ಸ್ಟೇಟ್ಮೆಂಟ್ ಮಾಡ್ತಾರೆ। ನಮ್ಮದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದೆ, ಯಾರು ಏನು ಪ್ರೊವೋಕೇಟಿವ್ ಮಾಡಿದರೆ ನಾವು ಕ್ರಮ ತಗೊಳ್ತೀವಿ। ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಕೇಸಸ್ ಬೆಳಗಾವಿ ಕೊಲ್ಲಾಪುರ ಕೃಷ್ಣರಾಜ ಸರ್ಕಲ್ನಲ್ಲಿ ಆಕ್ಸಿಡೆಂಟ್ ಆಗಿ ಒಬ್ಬ ಭಿಕ್ಷುಕ कायद्याचे उल्लंघन झाल्यास मिरवणुकीचे आयोजन, वाहन चालक आणि DJ मालकांविरुद्ध गुन्हा दाखल करण्यात येईल असा इशाराही त्यांनी दिला। विनोद कोलकार, KMM मराठी, बेळगाव।